ಹಾಯ್ ಫ್ರೆಂಡ್ಸ್, ಇವತ್ತು ಬೆಂಗಳೂರಿನ ಪದ್ಮನಾಭ ನಗರದಲ್ಲಿ ಇರುವಂಥ ಮಿಕು ಬುಟಿಕಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಕಿಡ್ಸ್ ಆನ್ಯುವಲ್ ಡೇ ಡ್ರೆಸ್ಸಸ್ ಅನ್ನ ನೋಡ್ತಾ ಇದ್ದೀವಿ. ಸೊ ಇವ್ರದೇ ಆದಂಥ ಬೊಟಿಕ್ ಇರೋದ್ರಿಂದ ನಿಮಗೆ ಕಸ್ಟಮೈಸ್ ಮಾಡಿ ಕೂಡ ಕೊಡ್ತಾರೆ. ಹಾಗೆ ರೆಡಿ ಇರುವಂಥ ಕಲೆಕ್ಷನ್ ಕೂಡ ಇರುತ್ತೆ. ನಿಮಗೆ LKG UKG ನಿಂದ ಅಪ್ ಟು 10th ಸ್ಟ್ಯಾಂಡರ್ಡ್ ವರೆಗೂ ಎಲ್ಲ ಸೈಜಲ್ಲೂ ಕೂಡ ಕಲೆಕ್ಷನ್ ಇರುತ್ತೆ. ಫ್ರೆಂಡ್ಸ್, ನಿಮ್ಗೆ ಏನಾದರೂ ಕಸ್ಟಮೈಸ್ ಬೇಕು ಅಂದರೆ ನಿಮ್ಗೆ ಯಾವ ರೀತಿ ಬೇಕು ಅಂತ ಹೇಳಿದ್ರೆ ಅದೇ ರೀತಿ ಕಸ್ಟಮೈಸ್ ಮಾಡಿ ಕೂಡ ಕೊಡ್ತಾರೆ. ನಿಮ್ಮ ಥೀಮ್ ಏನು ಅಂತ ಹೇಳಿದ್ರೆ ಅವರೇ ನಿಮಗೆ ಎಲ್ಲ ಡಿಸೈನ್ಸ್ ಕೂಡ ರೆಡಿ ಮಾಡಿ ತೋರಿಸ್ತಾರೆ. ಹಾಗೆ ನಿಮ್ಮ ಸ್ಕೂಲ್ಗಳಿಗೆ ವಿಸಿಟ್ ಮಾಡಿ ಸ್ಯಾಂಪಲ್ಸ್ ಕೂಡ ತೋರಿಸ್ತಾರೆ. ನೀವು ಇವರ ಬುಟಿಕ್ಕು ಕೂಡ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ಇಲ್ಲಿರುವಂತಹ ಸ್ಯಾಂಪಲ್ಸ್ ನೋಡಬಹುದು. ಹಾಗೆ ಇವ್ರದೇ ಆದಂತಹ ಕಾಲೇಜ್ ಇರುತ್ತೆ, ಅಲ್ಲಿ ಕ್ಲಾಸಸ್ ಕೂಡ ನಡೀತಾ ಇರುತ್ತೆ. ಸೊ ಯಾರಿಗಾದ್ರೂ ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ ಅಟೆಂಡ್ ಮಾಡಬೇಕು ಅಂದ್ರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇದೆಲ್ಲ ಇವ್ರ ಸ್ಟೂಡೆಂಟ್ ಮಾಡಿರುವಂತಹ ಕಲೆಕ್ಷನ್ ಆಗಿರುತ್ತೆ ನೋಡಿ. ಹಾಗೆ ಇದೆಲ್ಲ ಸೇಲ್ಗೂ ಕೂಡ ಇರುತ್ತೆ. ನಿಮಗೆ ಸೀರೆಗಳು ಬೇಕಾಗಿದ್ರು ಕೂಡ ಇವ್ರ ಹತ್ರ ಸಿಗುತ್ತೆ. ಇನ್ನು ಮೇನ್ ಆಗಿ ಇವ್ರದ್ದು ವೆಡ್ಡಿಂಗ್ ಕಲೆಕ್ಷನ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಕಲೆಕ್ಷನ್ ಇರುತ್ತೆ. ಫ್ರೆಂಡ್ಸ್, ವೆಡ್ಡಿಂಗು ಬೇಕಾದ್ರೂ ಕೂಡ ಇವರು ರೆಡಿ ಮಾಡಿಸಿ ಕೊಡ್ತಾರೆ. ಮಿಕು ಬೊಟಿಕ್ ಲೊಕೇಟ್ ಆಗಿರೋದು ಬೆಂಗಳೂರಿನ ಪದ್ಮನಾಭ ನಗರದಲ್ಲಿ ಇರುವಂತಹ ಮಹಾರಾಜ ಅಗ್ರೆಸಿವ್ ಹೋಟೆಲ್ ನ ಪಕ್ಕದಲ್ಲೇ ಇರುತ್ತೆ. ಸೊ ಇಲ್ಲಿ ಎದುರುಗಡೆ ಕಾವಲಿ ಹೋಟೆಲ್ ಕಾಣಿಸ್ತಾ ಇದೆ ನೋಡಿ. ಇದ್ರ ಮುಂದ್ಗಡೆಯಿಂದ ನಾವು ಸ್ಟ್ರೈಟ್ ಆಗಿ ಹೋಗ್ತಾ ಇದೀವಿ. ಇಲ್ಲಿ ರಿಲಯನ್ಸ್ ಮಾರ್ಟ್ ಕೂಡ ಇರುತ್ತೆ. ಸೊ ಹಾಗಾಗಿ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಇದ್ರ ಪಕ್ಕದಲ್ಲೇನೆ ಅಪೋಲೋ ಫಾರ್ಮಸಿ ಇರುತ್ತೆ. ಅಪೋಲೋ ಫಾರ್ಮಸಿ ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಅಲ್ಲೇನೆ ಮಿಕು ಬೊಟಿಕ್ ಇರುತ್ತೆ. ಇನ್ನೊಂದು ಲ್ಯಾಂಡ್ ಮಾರ್ಕ್ ಹೇಳ್ಬೇಕು ಅಂದ್ರೆ ಪಟೇಲ್ ಮೆಡಿಕಲ್ ಕೂಡ ಇಲ್ಲೇ ಇರುತ್ತೆ. ಸೊ ಇದೆಲ್ಲ ನಿಮ್ಗೆ ಸುತ್ತಮುತ್ತ ಇರೋರಿಗೆ ತುಂಬಾನೇ ಈಸಿಯಾಗಿ ಗೊತ್ತಾಗುತ್ತೆ. ಬೇರೆ ಕಡೆಯಿಂದ ಬರೋರಿಗೆ ಕಂಪ್ಲೀಟ್ ಲೊಕೇಶನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಮಿಕು ಬೊಟಿಕ್ ಪದ್ಮನಾಭ ನಗರ ಅಂತ ಹೇಳಿದ್ರು ಕೂಡ ನಿಮ್ಗೆ ಕಂಪ್ಲೀಟ್ ಅಡ್ರೆಸ್ ಮತ್ತೆ ಲೊಕೇಶನ್ ಲಿಂಕ್ ತೋರಿಸುತ್ತೆ. ಹಾಗೆ ಇವ್ರದ್ದು ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ ಬಂದು ಜಯನಗರ್ 7th ಬ್ಲಾಕ್ ಅಲ್ಲಿ ಇರುತ್ತೆ ಫ್ರೆಂಡ್ಸ್. ಅಂಡ್ ಇವರು ಸ್ಕೂಲ್ ಯೂನಿಫಾರ್ಮ್ ಯೂನಿಟ್ ಕೂಡ ಇರುತ್ತೆ. ಸೊ ನಿಮ್ಗೆ ಏನಾದರೂ ಸ್ಕೂಲ್ಗೆ ಯೂನಿಫಾರ್ಮ್ಸ್ಗಳು ಬೇಕು, ಇಲ್ಲ ಹಾಸ್ಪಿಟಲ್ಗೆ ಯೂನಿಫಾರ್ಮ್ಸ್ಗಳು ಬೇಕು, ಇಲ್ಲ ಕಮರ್ಷಿಯಲ್ ಪರ್ಪಸ್ಗೆ ಶಾಪ್ಗಳಲ್ಲಿ ಕೂಡ ಯೂನಿಫಾರ್ಮ್ ಬೇಕಾದ್ರೂ ಕೂಡ ಮಾಡ್ಕೊಡ್ತಾರೆ. ಹಾಗೆ ಆನ್ಯುವಲ್ ಡೇಗೆ ಸ್ಪೆಷಲ್ ಆಗಿರುವಂತಹ ಕಲೆಕ್ಷನ್ ಇವತ್ತು ನೋಡ್ತಾ ಇದೀವಿ. ಆನ್ಯುವಲ್ ಡೇಗೆ ಸ್ಪೆಷಲ್ ಆಗಿರುವಂತಹ ಡ್ರೆಸ್ಸಸ್ ಎಲ್ಲ ಒಂದು 300 ನಿಂದ 1000 ಒಳಗಡೆ ಬರುತ್ತೆ. ಅಂಡ್ ಈ ರೀತಿ ಹ್ಯಾಂಡ್ ಪೇಂಟೆಡ್ ಸಾರಿಗಳು ಕೂಡ ಇವ್ರ ಹತ್ರ ಸೇಲ್ಗಿರುತ್ತೆ. ನೀವು ಡೈರೆಕ್ಟ್ ಆಗಿ ಒಂದ್ಸಾರಿ ವಿಸಿಟ್ ಮಾಡಿ. ಇದು ಬೊಟಿಕ್ ಅಂತಂದ್ರೆ ನಿಮಗೆ ಕಾಸ್ಟ್ಲಿ ಆಗಿರೋದಿಲ್ಲ, ಎಲ್ಲಾನು ನಿಮಗೆ ಬಜೆಟ್ ಫ್ರೆಂಡ್ಲಿ ಕಲೆಕ್ಷನ್ ಇರುತ್ತೆ. ಹಾಗೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಲಿಂಕ್ ಕೂಡ ಇರುತ್ತೆ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಬೊಟಿಕ್ ಬಗ್ಗೆ ತುಂಬಾನೇ ಕೇಳಿದೀನಿ. ಸೊ ನಿಮ್ಮ ಹತ್ರ ಏನೆಲ್ಲ ಕಲೆಕ್ಷನ್ ನೋಡಬಹುದು ಹೇಳಿ? ಮಿಕೋನಲ್ಲಿ ಬಂದು ನಿಮ್ಗೆ ಆನ್ಯುವಲ್ ಡೇ ಕಾಸ್ಟ್ಯೂಮ್ ಸಿಗುತ್ತೆ, ಮತ್ತೆ ಸ್ಕೂಲ್ ಯೂನಿಫಾರ್ಮ್ ಸಿಗುತ್ತೆ. ಇವಾಗ ತುಂಬಾ ಜನ ಎಲ್ಲಾ ಕಡೆ ಹಂಟ್ ಮಾಡ್ತಾ ಇದೀರಾ ಎಲ್ಲಿ ಹುಡುಕ್ಬೇಕು ಅಂತ, ಮಾರ್ಕೆಟ್ ಅಲ್ಲಿ ಹೋಗಿ ಸುಮಾರು ಟೈಮ್ ವೇಸ್ಟ್ ಮಾಡ್ಕೊಂಡು. ಅದಕ್ಕಿಂತ ನಿಮ್ ಕಂಫರ್ಟ್ ಝೋನ್ ಅಲ್ಲಿ ಇಲ್ಲಿ ಬಂದ್ರೆ ನಿಮ್ಗೆ ಎಲ್ಲಾ ತರದ್ದು ಆನ್ಯುವಲ್ ಡೇ ಕಾಸ್ಟ್ಯೂಮ್ ಸಿಗುತ್ತೆ. ಪ್ಲಸ್ ನಿಮಗ್ ಬರಕ್ ಆಗ್ರೆ ಇದೆ, ನಮ್ಮನ್ ಕರೆದೆ ನಾವು ನಿಮ್ ಡೋರ್ ಸ್ಟೆಪ್ ಗೆ ಬಂದ್ಬಿಟ್ಟು ಕೆಲವೊಂದು ಕಲೆಕ್ಷನ್ಸ್ ತೋರಿಸ್ತೀವಿ. ಮತ್ ಪ್ರೈಸ್ ಕೂಡ ತುಂಬಾ ರೀಸನೇಬಲ್ ಆಗಿರುತ್ತೆ. ಸ್ಟಾರ್ಟ್ಸ್ ಫ್ರಮ್ 200 to 1000 ಆ ರೇಂಜ್ ಒಳಗಡೆನೆ ನಿಮ್ಗೆ ಎಲ್ಲಾ ಡ್ರೆಸ್ ಸಿಗುತ್ತೆ. ಸೈಜ್ ವೈಸ್ ಸೈಜ್ ವೈಸ್ ನಿಮ್ಗೆ 2 years 3 years ಇಂದ ಸ್ಟಾರ್ಟ್ ಆದ್ರೆ ನರ್ಸರಿಯಿಂದ ಅಪ್ ಟು 10th ವರೆಗೂ ಯಾರಾದ್ರೂ ತಗೊಳ್ಳಿ. ಓಕೆ, ಸೊ ಕೊರಿಯರ್ ಅಲ್ಲಿ ಕೂಡ ತರಿಸ್ಕೋಬಹುದು. ಹೌದು, ನಿಮ್ದೇ ಇದು ಇರುತ್ತಾ, ಪೇಜ್ ಇರುತ್ತಾ ಹೇಗೆ? ನಮ್ದೇ ಪೇಜ್, ನಮ್ದು ಆನ್ಲೈನ್ ವೆಬ್ಸೈಟ್ ಇದೆ. ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಬಹುದು, ಸ್ಟೇಟಸ್ ಅಲ್ಲಿ ಇರುತ್ತೆ, ಸೋಷಿಯಲ್ ಮೀಡಿಯಾ ಎಲ್ಲಾ ಕಡೆ ಎಲ್ಲಾ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಮಿಕು ಬುಟಿಕ್ ಅಂತ ಹಾಕಿರ್ತೀವಿ. ಸೊ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಸೊ ಪರ್ಸನಲ್ ಕಾಲ್ ಮಾಡಂಗಿದ್ರೆ ಕೂಡ ನನ್ನ ನಂಬರಿಗೆ ಕಾಲ್ ಮಾಡಿದ್ರೆ ನಮ್ಮ ಸ್ಟಾಫ್ಸ್ ಎಲ್ಲ ಗೈಡ್ ಮಾಡ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ನೀವಾದ್ರೂ ಬನ್ನಿ, ಇಲ್ಲ ನಾವಾದ್ರೂ ನಿಮ್ ಜಾಗಕ್ಕೆ ಬರ್ತೀವಿ. ಅದೇ ಕಂಫರ್ಟ್ ಝೋನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸುತ್ತಾಡೋ ಬದಲಿ ನೀವು ಮಿಕುಲಿ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್. ಸೊ ಕಲೆಕ್ಷನ್ ತೋರಿಸಿ ಮ್ಯಾಮ್. ಸೊ ಈ ತರ ಆನ್ಯುವಲ್ ಡೇ ಕಾಸ್ಟ್ಯೂಮ್ ಸಿಗುತ್ತೆ ಮಕ್ಕಳಿಗೆ. ಸೊ ಬರ್ಡೇ ಪಾರ್ಟಿ ಆಗ್ಲಿ ಅಥವಾ ಆನ್ಯುವಲ್ ಡೇ ಕಾಸ್ಟ್ಯೂಮ್ಸ್ ಆಗ್ಲಿ ಎನಿ ಟೈಮ್ ಯೂಸ್ ಮಾಡ್ಕೋಬಹುದು ಈ ತರ ಡ್ರೆಸ್ಸಸ್ ನ. ಇದೆಲ್ಲ ಸೈಜ್ ಸಿಗುತ್ತೆ ಮ್ಯಾಮ್? ಸೈಜ್ ನಿಮ್ಗೆ ಎಲ್ಲಾ ತರ ಸೈಜಸ್ ಇದ್ರಲ್ಲಿ ಸಿಗುತ್ತೆ. ಓಕೆ, ಕಲರ್ ಆಪ್ಷನ್ ಕೂಡ ಸಿಗುತ್ತೆ. 22, 24, 26, 28 ನಿಮ್ಗೆ ಯಾವ ಸೈಜ್ ಕೇಳ್ತಿರೋ ಮಾಡಬಹುದು. ಅಲ್ಲದೆ ನಾವು ಕಸ್ಟಮೈಸ್ ಇರೋದ್ರಿಂದ ನಿಮ್ಗೆ ಕಸ್ಟಮೈಸ್ಡ್ ಕಲೆಕ್ಷನ್ಸ್ ಅಲ್ಲಿ ಕೂಡ ತೋರಿಸ್ತೀವಿ. ಓ, ಕಸ್ಟಮೈಸ್ ಬೇಕಾದ್ರೆ ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀರಾ? ಇವಾಗ ಇದು ನೋಡಿ, ಇದು ಯೂನಿಕ್ ಆಗಿದೆ. ಸೊ ರೆಡಿ ಕಲೆಕ್ಷನ್ಸ್ ಕೂಡ ಇರುತ್ತೆ, ಕಸ್ಟಮೈಸ್ಡ್ ಇರುತ್ತೆ. ಓಕೆ, ಸೊ ಕಸ್ಟಮೈಸ್ ಅಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಪ್ರೈಸ್. ಒಂದಿಷ್ಟು ಇವಾಗ ಇದು ರೆಡಿ ತಗೊಳೋದಕ್ಕೂ ಕಸ್ಟಮೈಸ್ಗೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಓಕೆ, ಬಟ್ ಇನ್ ಕೇಸ್ ಸ್ಕೂಲಲ್ಲಿ ಆಲ್ರೆಡಿ ಪ್ಲಾನ್ ಮಾಡಿರ್ತೀರಾ ಅಂತಂದ್ರೆ ಮೊದಲೇ ಹೇಳಿದ್ರೆ ನಾವು ಅದನ್ನ ವಿಲ್ ವರ್ಕ್ ಔಟ್ ಅಂಡ್. ಓಕೆ, ಬ್ಯೂಟಿಫುಲ್ ಆಗಿದೆ ನೋಡಿ, ತುಂಬಾನೇ ಚೆನ್ನಾಗಿದೆ. ಅಂಡ್ ಮೆಟೀರಿಯಲ್ ಎಲ್ಲ ಸಾಫ್ಟ್ ಆಗಿದೆ, ಮಕ್ಕಳಿಗೆ ಚುಚ್ಚುತ್ತೆ ಅನ್ನೋ ತರ ಏನಿಲ್ಲ. ಆಮೇಲೆ ಕೂಡ ಇದೆಲ್ಲ ಯೂಸ್ ಆಗುವಂತ ಕಲೆಕ್ಷನ್ ಮಾಡ್ಕೋಬಹುದು. ಸೊ ಇವಾಗ ಬರೀ ರೆಡಿಮೇಡ್ ಅಂತ ಅಲ್ಲ, ಕೆಲವು ಸರಿ ಕಸ್ಟಮೈಸ್ ಬೇಕಂತಾರೆ ಕಸ್ಟಮರ್ಸ್. ಇವಾಗ ಎಲ್ಲಾ ಕಡೆ ಎಲ್ಲಾ ಶಾಪ್ಸ್ ಅಲ್ಲಿ ಸಿಗೋದೇ ಹಾಕಿದ್ರೆ ಚೆನ್ನಾಗಿರಲ್ಲ ಎಲ್ಲ ಶಾಪ್ಸ್ ಅಲ್ಲಿ. ಸೊ ಯುನೀಕ್ ಆಗಿ ಏನಾದ್ರು ಹೊಲಿಸ್ತೀನಿ ಅಂತಂದ್ರೆ ಈ ತರ ಎಲ್ಲ ಕೂಡ ಮಾಡ್ತಾರೆ. ಇದೆಲ್ಲ ನಮ್ದೇ ಹ್ಯಾಂಡ್ ವರ್ಕ್ ಆಗಿ ಮಾಡಿರೋದು. ಓಕೆ, ಸೊ ಇದು ಬೇಕಾದ್ರೆ ಪರ್ಸನಲ್ ಯೂಸ್ಗೂ ಕೂಡ ಸಿಂಗಲ್ ಎಲ್ಲ ತಗೋಬಹುದು. ನಿಮ್ ಫೆಸ್ಟಿವಲ್ ಕೆಲ್ಲ ರಿಯೂಸ್ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಸೊ ನಿಮ್ಮ ಹತ್ರ ಬರೀ ಆನ್ಯುವಲ್ ಡೇ ಅಲ್ಲದೇನೆ ಪರ್ಸನಲ್ ಯೂಸ್ ಮಾಡ್ಕೊಳ್ಳೋರು ಬಂದು ತಗೋಬಹುದು. ಪರ್ಸನಲ್ ಯೂಸ್ ಎನಿ ಟೈಮ್, ನಮ್ದು ಕಸ್ಟಮೈಸ್ ಬುಟಿಕ್ ಇರೋದ್ರಿಂದ ಎನಿ ಟೈಮ್ ಬನ್ನಿ. ಓಕೆ, ಫ್ಯಾಮಿಲಿಗೆ ಒಂದೇ ತರ ಸೇಮ್ ಕಲರ್ ಡ್ರೆಸ್ ಬೇಕಾದ್ರೂ ಮಾಡ್ಕೊಡ್ತೀರಾ? ಹೌದು, ಹೋಗೋಕ್ಕಿಂತ ಕಸ್ಟಮೈಸ್ಡ್ ಅಲ್ಲಿ ಕೂಡ ಇರುತ್ತೆ. ಸೊ ಈ ತರ ನೋಡಿದ್ರೆ
ಓಕೆ ನಿಮ್ಗೆ ಇದೆಲ್ಲ ಡಿಸೈನ್ಸ್ ಇರುತ್ತೆ. ಸೂಪರ್ ಆಗಿದೆ. ಸೊ ಸ್ಕೂಲಲ್ಲಿ ಡಾನ್ಸ್ ಆದಂಗಾಯ್ತು, ಮಕ್ಕಳು ಮನೆಯಲ್ಲಿ ಕೂಡ ಫಂಕ್ಷನ್ಸ್, ಫ್ಯಾಮಿಲಿ ಫಂಕ್ಷನ್ಸ್ ಹಾಕೊಂಡಾಗ 2 in 1 ಯೂಸ್ ಮಾಡ್ತಾರೆ. ಓಕೆ, ಏನ್ ಪ್ರೈಸ್ ರೇಂಜ್ ಅಲ್ಲಿ ನೋಡಬಹುದು ಇದೆಲ್ಲ ಮ್ಯಾಮ್? ಇದೆಲ್ಲ ಬಂದು ಡಿಪೆಂಡ್ಸ್, ನೀವು ಕಸ್ಟಮೈಸ್ಡ್ ಆದ್ರೆ ಬೇರೆ ಆಗುತ್ತೆ, ಆನ್ಯುವಲ್ ಡೇ ಕಾಸ್ಟ್ಯೂಮ್ಸ್ ಬೇರೆ ಇರುತ್ತೆ. ಓಕೆ, ಸೊ ಇದು ಕೂಡ ಇದೆ, ಫುಲ್ ಸೀಕ್ವೆನ್ಸ್ ವರ್ಕ್, ಗ್ರ್ಯಾಂಡ್ ಆಗಿದೆ, ಚೆನ್ನಾಗಿ ಕಾಣಿಸುತ್ತೆ. ವೆಸ್ಟರ್ನ್ ಡ್ರೆಸ್ ತರ ಔಟ್ಲುಕ್ ಬರುತ್ತೆ ನಮಗೆ. ಸೊ ಬಾಲಿವುಡ್ ಸಾಂಗ್ಸ್ ಸ್ಕೂಲ್ ಅಲ್ಲಿ ಅವತ್ತು ಏನೇ ಒಂದು ಥೀಮ್ ಇರುತ್ತಲ್ವಾ, ಸೊ ಆ ಥೀಮ್ ಅನ್ನ ನಮ್ಗೆ ಹೇಳಿದ್ರೆ ನಾನು ಅದ್ರ ಪ್ರಕಾರನೇ ಇದನ್ನ ಮಾಡ್ಕೊಂಡು ಕೊಡ್ಬೋದು. ಇವಾಗ ಕೆಲವೊಂದು ವೆಸ್ಟರ್ನ್ ಡಾನ್ಸ್ ಇರುತ್ತೆ, ಇಂಡಿಯನ್ ಡಾನ್ಸಸ್ ಇರುತ್ತೆ, ಪಾಪ್ ಇರುತ್ತೆ, ಗೋವಾ ಥೀಮ್ ಅಂತ ಇರುತ್ತೆ. ಹೌದೌದು. ಸೊ ಅವರು ನಮ್ಗೆ ಇದು ಕೊಟ್ರೆ ನೋಡಿ, ಇದಕ್ಕೆ ಪುಟ್ಟದಾಗಿ ಬ್ಯಾಗ್ ಕೂಡ ಕೊಡ್ತಾ ಇದ್ದೀವಿ. ಕ್ಯೂಟ್ ಆಗಿದೆ. ಸೊ ಇದು ಸ್ಲೀವ್ಸ್ ಇರುತ್ತೆ, ಸ್ಲೀವ್ಸ್ ವಿತ್ ನೆಕ್ ಡಿಸೈನ್. ಓಕೆ, ಸೂಪರ್. ಸ್ಲೀವ್ಸ್ ವಿತ್ ನೆಕ್ ಡಿಸೈನ್, ಇದು ಬ್ಲೌಸ್, ಬ್ಯಾಗ್. ಓಕೆ, ನೀವು ಬಂದ್ರಿ ಅಂದ್ರೆ ನಾನು ತೋರಿಸಬಹುದು. ಅಲ್ಲಿ ನೀವು ಡಿಸೈನ್ ತೋರಿಸಿದ್ರೆ ನಾವು ಡಿಸೈನ್ಸ್ ಅಲ್ಲಿ ಕೂಡ ಮಾಡ್ಕೊಡ್ತೀರಾ. ಓಕೆ, ಸ್ಕೂಲ್ಗೂ ಕೂಡ ವಿಸಿಟ್ ಮಾಡಿ ಸ್ಯಾಂಪಲ್ ತೋರಿಸ್ತೀರಾ? ಸ್ಕೂಲ್ಗೆ ನೀವು ಪರ್ಸನಲಿ ಹೇಳಿದ್ರೆ ನಾವೇ ಬಂದು, ನಮ್ಮ ಸ್ಟಾಫ್ ಬರ್ತಾರೆ, ನಾವು ಬರ್ತೀವಿ. ಓಕೆ, ಸೊ ಬಂದು ತೋರಿಸ್ತೀವಿ. ಓಕೆ, ಈ ತರ ಎಲ್ಲ ಡಿಸೈನ್ಸ್ ಚೆನ್ನಾಗಿದೆ ನೋಡಿ, ಫ್ಯಾಬ್ರಿಕ್ ಎಲ್ಲ ಸೂಪರ್ ಆಗಿದೆ ಅಲ್ಲ? ಹಾ, ಇದಕ್ಕೆ ನೀವು ಒಂದು ಟೀ ಶರ್ಟ್ಸ್ ಹಾಕೊಂಡ್ಬಿಟ್ಟು ಡಂಗ್ರಿ ಸ್ಟೈಲ್ ಅಲ್ಲಿ ಮಾಡ್ಕೊಂಡ್ರೆ, ಕೆಲವೊಂದು ಪೇರೆಂಟ್ಸ್ ಗೆ ಚುಚ್ಚಬಾರ್ದು ಅಂತಾರೆ, ಅಥವಾ ಆ ಸಾಂಗ್ಸ್ ಮೇಲೆ ಹೋಗುತ್ತೆ. ಹೌದು. ಸೊ ಇದೆಲ್ಲ ರೆಗ್ಯುಲರ್ ಆಮೇಲೆ ಯೂಸ್ ಮಾಡ್ಕೊಳ್ಳೋಕು ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಫ್ಯಾಬ್ರಿಕ್ ಇದೆ. ಅಂಡ್ ಯಾವುದೇ ಸೈಜ್ ಗೆ ಸೈಜಸ್ ಅವೈಲೇಬಲ್ ಇರುತ್ತೆ. ಅಂಡ್ ಸರ್ವಿಸ್, ಎಸ್, ಎನಿ ಟೈಮ್ ನೀವು ಕಾಲ್ ಮಾಡಿದಾಗ ವಿ ಆರ್ ಅವೈಲೇಬಲ್. ಅದಕ್ಕೆ ಟೈಮಿಂಗ್ ಅಂತಿರಲ್ಲ, 24 hours ಸರ್ವಿಸಸ್ ಇರುತ್ತೆ. ಓಕೆ ಮ್ಯಾಮ್, ಚೆನ್ನಾಗಿದೆ. ಇದು ಬಂದು ಪಟೇಲ ಸ್ಟೈಲ್ ಅಲ್ಲಿ ಬರುತ್ತೆ. ಈ ಪಂಜಾಬಿ ಡಾನ್ಸ್ ಗೆಲ್ಲ ಸೂಪರ್ ಆಗುತ್ತೆ, ಸೂಟ್ ಆಗುತ್ತೆ. ಸೂಪರ್ ಆಗಿದೆ. ಇದು ಅದೇ ಆನ್ಯುವಲ್ ಡೇ ಅಂತಾನೇನೆ ಹೇಳಲ್ಲ, ಯಾವ್ದು ಬೇಕೋ ಪರ್ಸನಲಿ ಅವ್ರದ್ದು ಮನೇಲಿ ಬರ್ಡೇ ಪಾರ್ಟಿ ಇರುತ್ತೆ ಮಕ್ಕಳದ್ದು, ಅಥವಾ ವೆಡ್ಡಿಂಗ್, ಎನಿ ಫಂಕ್ಷನ್ ಇರ್ಲಿ, ಫಂಕ್ಷನ್ ಗೆ ಸೂಟ್ ಆಗುತ್ತೆ. ಓಕೆ, ಸೈಜಸ್ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರೆ? ಸೈಜಸ್ ಸಿಗುತ್ತೆ. ಸ್ಟೈಲ್ ಬೇಕು ಅಂತ ಇದು ನಮ್ಮ ಬುಟಿಕ್ ಅಲ್ಲೇ ನಾವೇ ಮಾಡಿರೋದು ಇದನ್ನ. ಓಕೆ, ಗಾಗ್ರಾ ಚೋಲಿ ತರ, ಸೂಪರ್. ಅದೇ ತರ ಹುಡುಗರದ್ದು ಬಟ್ಟೆಗಳು ಕೂಡ ಇರುತ್ತೆ, ಟ್ರೆಡಿಷನಲ್ ಅಲ್ಲಿ. ಓಕೆ ಮ್ಯಾಮ್. ಸೊ ಇದು ನೋಡಿದ್ರೆ ಈ ತರ ಟ್ರೆಡಿಷನಲ್ ಬಟ್ಟೆ ಬರುತ್ತೆ, ಚೆನ್ನಾಗಿದೆ ನೋಡಿ. ಧೋತಿ ಸ್ಟೈಲ್ ಅಲ್ಲಿ ಬೇಕು ಅಂತಂದ್ರೆ ಧೋತಿ ಸ್ಟೈಲ್ ಅಲ್ಲಿ ಬರುತ್ತೆ, ಕುರ್ತಾ. ಓಕೆ, ಮತ್ತೆ ಸಿಂಪಲ್ ವೇರ್ ಬೇಕು ಅಂತಂದ್ರೆ ಇಲ್ಲಿಂದ, ಅದೇ ಹೇಳಿದ್ನಲ್ಲ, ನಮ್ ಪ್ರೈಸಸ್ ತುಂಬಾ ಕಮ್ಮಿಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಯಾವ್ದು ತರ ಬೇಕೋ ಆ ಕಾಸ್ಟ್ ಅಲ್ಲಿ ಮಾಡ್ಕೊಡ್ತೀವಿ. ಸ್ಯಾಟನ್ ಫ್ಯಾಬ್ರಿಕ್ ಅಲ್ಲಿ ಬರುತ್ತೆ, ಸ್ಯಾಟಿನ್ ಪ್ಯಾಂಟ್ ಇರುತ್ತೆ. ಓಕೆ, 200 ನಿಂದ 1000 ಒಳಗಡೆನೆ ಬರುತ್ತೆ. 200 to 300, 800 ಅಷ್ಟು ಒಳಗೇನೆ ಎಲ್ಲಾನು ಸ್ಟಾರ್ಟ್ ಆಗೋದು. ಓಕೆ ಮ್ಯಾಮ್, ನಿಮ್ಗೆ ಸೇಮ್ ಪ್ರೈಸ್, ಹೋಲ್ಸೇಲ್ ಪ್ರೈಸ್ ಅಲ್ಲೇ ಸಿಗುತ್ತೆ ಎಲ್ಲಾನು. ಸಿಂಗಲ್ ಪೀಸ್ ಇರುತ್ತೆ, ನಿಮ್ಗೆ ಯಾವ ಪೀಸ್ ಬೇಕಂತ ಹೇಳಿದ್ರೆ ನಾನು ಫ್ಯಾಕ್ಟ್ರಿ ವೇರ್ ಹೌಸ್ ಇಂದ ಕಳಿಸಿ ನಿಮ್ಗೆ ಹಾಕಿ ಕೊಡ್ತೀವಿ. ಓಕೆ, ಇದು ಸೂಟ್ ಚೆನ್ನಾಗಿದೆ. ಓಕೆ, ಚೆನ್ನಾಗಿದೆ, ಈ ತರ ಇದೆ. ಮತ್ತೆ ಇದಲ್ಲದೆ ದೊಡ್ಡ ಡಾನ್ಸಸ್ ಕೂಡ ಮಾಡಿಸ್ತೀವಿ. ಡಾನ್ಸ್ ಕಾಸ್ಟ್ಯೂಮ್ಸ್ ಗೆ ಡಾನ್ಸರ್ಸ್, ಇವಾಗ ಬರೀ ಸ್ಕೂಲ್ ಅಂತ ಮಾತಾಡಿದ್ವಿ, ಬಟ್ ಕೆಲವೊಂದ್ಸರಿ ಡಾನ್ಸರ್ಸ್ ಕೂಡ ಅವರು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡೋರಿಗೆ, ಇವರಿಗೆ ಇದು ವೆಲ್ವೆಟ್ ಕ್ಲಾತ್ ಆಗುತ್ತೆ. ಇದೆಲ್ಲ ಬಂದು ಆರ್ಡರ್ದೇ ಬಂದಿರೋದು. ಸೊ ಈ ತರ ಎಲ್ಲ ಮಾಡಿದೀವಿ. ಓಕೆ, ಸೂಪರ್ ಅಲ್ವಾ? ಸೊ ಯಾರೇ ಡಾನ್ಸಿಂಗ್ ಕಾಸ್ಟ್ಯೂಮ್ಸ್ ಬೇಕು ಅಂತಂದ್ರೆ, ಸೊ ಯಾರು ಹೆಂಗ್ ಹೇಳ್ತಾರೋ ಅದ್ರ ಪ್ರಕಾರ ನಾನು ಕಸ್ಟಮೈಸ್ ಮಾಡಿ ಡಿಸೈನ್ ಮಾಡಿ ಕೊಡ್ತೀನಿ. ಓಕೆ, ಸೊ ಈ ಸ್ಟೇಜ್ ಶೋಗಳಿಗೆಲ್ಲಾನು ಕೊಡ್ತೀರಾ ಮ್ಯಾಮ್? ಈ ಲೈಕ್ DKD ಇದೆಲ್ಲ ಬರುತ್ತಲ್ಲ ಆ ತರದ್ದು? ಹೌದು ಹೌದು. ಸೊ ಅಲ್ಲಂತಲ್ಲೆಲ್ಲ ಹುಡುಕ್ತಾ ಇರ್ತಾರೆ. ಸೊ ಏನಂದ್ರೆ ನೀವು ಬರೀ ಯಾವಾಗ್ಲೂ ರೆಂಟಲ್ ಹೋಗೋ ಬದ್ಲಿ ಒಂದ್ಸರಿ ಇನ್ವೆಸ್ಟ್ ಮಾಡಿದ್ರೆ ನೀವು ರಿಟರ್ನ್ ಇದನ್ನ ಯೂಸ್ ಮಾಡ್ಕೋಬಹುದು. ಹೌದು, ರೆಂಟಲ್ ಸುಮಾರು ಜನ ಹಾಕಿ ಯೂಸ್ ಮಾಡಿರ್ತಾರೆ. ಹೌದು, ಫಿನಿಶಿಂಗ್ ಅಷ್ಟೊಂದು ಉಳಿದಿರಲ್ಲ, ಅಂಡ್ ಇಟ್ ಇಸ್ ಲೈಕ್ ನಾಟ್ ಸೇಫ್. ಹೌದೌದು. ಅದ್ರ ಪ್ರಕಾರ ನೀವು ಹಂಗ ಇದು ಕಸ್ಟಮರ್ಸ್ ನಿಮ್ಗೆ ಇನ್ನು ಕಮ್ಮಿ ರೇಟ್ ಅಲ್ಲೇ ನಾವು ಹೊಲ್ದು ಕೊಡ್ಬೇಕಾದ್ರೆ ಇದು ನೋಡ್ಕೋಬಹುದು. ಸೊ ಬುಟಿಕ್ ಅಂದ್ರೆ ತುಂಬಾ ಜನ ಭಯ ಪಡೋದೇ ರೇಟ್ ಜಾಸ್ತಿ ಇರುತ್ತೆ ಅಂತ ಹೇಳಿ, ಅದೊಂದ್ಸರಿ ಕನ್ಫರ್ಮ್ ಮಾಡಿ ಮ್ಯಾಮ್, ನಿಮ್ ಪ್ರೈಸ್ ಎಲ್ಲ ಹೇಗಿರುತ್ತೆ ಅಂತ. ಯಾವುದೇ ನೀವು ತಗೊಂಡ್ರು 800, 1000, 1500 ಒಳಗಡೆನೆ ಹೊಲ್ದು ಕೊಡ್ತೀವಿ. ವೆರಿ ನೈಸ್, ಸೂಪರ್. ಶಾರ್ಟ್ಸ್ ಮತ್ತೆ ಬ್ಲೌಸಸ್ ನೋಡಿ, ಕ್ರಾಪ್ ಟಾಪ್ ತರ ಚೆನ್ನಾಗಿದೆ, ಸೀಕ್ವೆನ್ಸ್ ವರ್ಕ್. ಸೊ ಇವಾಗ ಇಲ್ಲೇ ಬ್ಲೌಸ್ ಅಲ್ಲಿ ಬಂದಾಗ 2 ತರ ಬ್ಲೌಸ್ ನಾನು ತೋರಿಸಿದೆ. ಒಂದು ಈ ತರ ಬ್ಲೌಸ್ ಇದೆ, ಫುಲ್ ಸ್ಲೀವ್ಸ್ ಇದೆ. ಈ ಬ್ಲೌಸಸ್ ನೋಡಿ ನಮ್ ಫಿನಿಶಿಂಗ್ ಹೆಂಗಿರುತ್ತೆ ಅಂದ್ರೆ, ನೀವು ನಾಳೆ ಡಾನ್ಸ್ ಅಲ್ದೇನು ಬೇರೆ ಮಾಡ್ತೀನಿ ಅಂತಂದ್ರೆ ರೆಗ್ಯುಲರ್ ಬ್ಲೌಸ್ ತರ ಕೂಡ ಹಾಕಬಹುದು, ಆರಾಮಾಗಿ ವೇರ್ ಮಾಡ್ಕೋಬಹುದು. ಓಕೆ, ಅಂಡ್ ಇದು ಕೂಡ ನೋಡಿ, ಇದ್ರಲ್ಲಿ ಕ್ರಿಯೇಟಿವಿಟಿ ನೀವೆಲ್ಲ, ಇದಂತೂ ಸೂಪರ್ ಆಗಿದೆ. ಏನ್ ಕ್ರಿಯೇಟಿವಿಟಿ ನೀವು ಕೇಳ್ತೀರೋ ಅದು ಡಿಸೈನ್ ಅದನ್ನ ಮಾಡಿ ತೋರಿಸ್ತಾರೆ. ಅದೇ ಸೇಮ್ ಸಿಮಿಲರ್ ಆಗಿ ನಿಮ್ಗೆ ಇದು ಒಂದು ಹಾಫ್ ಸೂಟ್ ತರ ಮಾಡಿದ್ದಾರೆ, ಚೆನ್ನಾಗಿದೆ. ಹುಡುಗರಿಗಾಗ್ಲಿ ಹುಡುಗಿರಿಗಾಗ್ಲಿ ಈ ತರ ಜಾಕೆಟ್ ಟೈಪ್ ಗೆ. ಓಕೆ, ಸೊ ಈ ತರ ಫಿನಿಶಿಂಗ್ ಅಲ್ಲಿ ಚೆನ್ನಾಗಿ ಮಾಡಿದೀರಾ. ಪೇರ್ ಅಲ್ಲಿ ಡ್ಯಾನ್ಸ್ ಮಾಡೋರಿಗೆ ಸೂಪರ್ ಆಗಿರುತ್ತೆ ಕಾಂಬಿನೇಷನ್. ಹೌದು, ಇದೇನಂದ್ರೆ ಇದನ್ನ ಹಾಕೊಂಡು ಇದ್ರ ಜಾಕೆಟ್ ತರ ಕೂಡ ಹಾಕೋಬಹುದು. ಸೊ ಅದು ಅವ್ರ ಆಪ್ಷನಲ್, ಯಾವ ತರ ಅವ್ರು ಪ್ರಿಫರ್ ಮಾಡ್ತಾರೆ ಅಂತ. ಓಕೆ,
ಸೊ ಇದು ಬಂದಿದೆ ಪ್ಯಾಂಟ್. ಪ್ಯಾಂಟ್ಗೂ ಕೂಡ ಸೀಕ್ವೆನ್ಸ್ ವರ್ಕ್ ಅಲ್ಲ. ಸೀಕ್ವೆನ್ಸ್. ಓಕೆ ಮ್ಯಾಮ್. ಸೊ ಡಾನ್ಸ್ ಕಾಸ್ಟ್ಯೂಮ್ ಆಗ್ಲಿ, ಸ್ಕೂಲ್ದಾಗ್ಲಿ, ಆನ್ಯುವಲ್ದಾಗ್ಲಿ ಅಥವಾ ಬೇರೆ ಏನೇ ಮಾಡ್ತೀನಿ ಅಂದ್ರೆ ಎಲ್ಲಾ ತರದ್ದು ಸ್ಟಿಚಿಂಗ್ ನಮ್ಮಲ್ಲಿ ಮಾಡ್ಕೊಡ್ತೀವಿ. ಕ್ವಾಂಟಿಟಿ ಜಾಸ್ತಿ ಆದಷ್ಟು ಕಾಸ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ. ಅಂಡ್ ಇದನ್ನ ಬರೀ ಮಾಡಿ ನಾವು ಕೊಡ್ತೀವಿ ಅನ್ನೋಕ್ಕಿಂತ ಇದನ್ನ ಕಲಿತೀನಿ ಅನ್ನೋರು ಕೂಡ ಕಲಿಬಹುದು. ನಮ್ದು ಜಯನಗರ್ 7th ಬ್ಲಾಕ್ ಅಲ್ಲಿ ಕಾಲೇಜ್ ಕೂಡ ಇದೆ. ಹೌದಾ? ಸ್ಟಿಚಿಂಗ್ ಹೇಳ್ಕೊಡ್ತೀವಿ. ಸೊ ಯಾರಿಗೆ ಇಂಟ್ರೆಸ್ಟ್ ಇತ್ತು ಸ್ಟಿಚಿಂಗ್ ಮಾಡ್ಬೇಕು ಕಲಿಬೇಕು ಅಂತಂದ್ರೆ ಅದಕ್ಕೆ ಕೂಡ ಬರ್ಬೋದು. ಓಕೆ. ಅದಕ್ಕೆ ಏನಾದ್ರು ಟೈಮಿಂಗ್ಸ್ ಏನಾದ್ರು ಇರುತ್ತೆ? ಅದು ವೀಕೆಂಡ್ ಕ್ಲಾಸಸ್ ನಡೆಯುತ್ತೆ. ಸೊ ವೀಕೆಂಡ್ ಕ್ಲಾಸಸ್ ಇರುತ್ತೆ, ರೆಗ್ಯುಲರ್ ಕ್ಲಾಸಸ್ ಇರುತ್ತೆ. ಇವಾಗ ಕೆಲಸ ಮಾಡ್ತೀನಿ, ಆಲ್ರೆಡಿ ಕಲ್ತಿದ್ದೀನಿ, ಎಲ್ಲಾದ್ರೂ ಜಾಬ್ ನೋಡ್ತಾ ಇದೀನಿ ಅಂದ್ರೆ ಎನಿ ಟೈಮ್ ನನ್ ಬಂದು ಅಪ್ರೋಚ್ ಮಾಡ್ಲಿ. ಜಾಬ್ ಓಪನಿಂಗ್ ಸುಮಾರು ಇರುತ್ತೆ, ಹೆಲ್ಪ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ನಂಗೆ ವುಮೆನ್ ಎಂಪವರ್ಮೆಂಟ್ ಹೆಲ್ಪ್ ಮಾಡ್ಬೇಕು ಅಂತ. ವೆರಿ ನೈಸ್. ಎನಿಬಡಿ ಕಮಿಂಗ್, ಎಸ್ ವಿಲ್ ಡು ಇಟ್. ಕಲಿತೀನಿ ಅನ್ನೋರ್ಗೆ ಕಾಲೇಜ್ ಇದೆ, ಹೊಲಿಕ್ ಹಾಕ್ತೀನಿ ಅನ್ನೋರ್ಗೆ ಬುಟೀಕ್ ಇದೆ, ಬರಕ್ ಆಗಲ್ಲ ಅನ್ನೋರ್ಗೆ ನಮ್ ಸ್ಟಾಫ್ ಪರ್ಸನಲ್ ವಿಸಿಟ್ ಕೊಟ್ಬಿಟ್ಟು ಆರ್ಡರ್ಸ್ ತಗೊಂತಾರೆ. ಓಕೆ. ಎಲ್ಲಾ ರೀತಿ ಸರ್ವಿಸ್ ಇರುತ್ತೆ. ಎಲ್ಲಾ ರೀತಿ ಸರ್ವಿಸಸ್ ಇದೆ. ಸುಮಾರು ಸರಿ ಇದು ಕೇಳ್ತಾರೆ, ರೆಂಟಲ್ ಬೇಕು ಅಂತ ಕೇಳ್ತಾರೆ, ಅಥವಾ ಮಾಮ್ ಡಾಟರ್ ಟ್ವಿನ್ನಿಂಗ್ ಬೇಕು ಅಂತ ಕೇಳ್ತಾರೆ. ಸೊ ಹಾಗಾಗಿ ಒಂದು ಮಾಮ್ ಡಾಟರ್ ಟ್ವಿನ್ನಿಂಗ್ ಅಂತಾನು ಮಾಡಿದೀರಾ. ಸ್ಕೂಲ್ಗಾಗ್ಲಿ ಅಥವಾ ಆನ್ಯುವಲ್ ಡೇ ಅಥವಾ ಪರ್ಸನಲ್ ಬರ್ಡೇ ಪಾರ್ಟೀಸ್ ಕೂಡ ಮಕ್ಕಳು ಹಾಕೋಬಹುದು. ಸೊ ನೆಟ್ ಕೂಡ ತುಂಬಾ ಸಾಫ್ಟ್ ನೆಟ್ ಯೂಸ್ ಮಾಡಿರ್ತೀವಿ. ಸೊ ಎಲ್ಲಿ ಯಾರಿಗೂ ಪ್ರಿಕ್ ಆಗ್ಬಾರ್ದು ಮಕ್ಕಳಿಗೆ ಅಂತ ಹೇಳಿ. ಅಮ್ಮನ್ಗೂ ಸೇಮ್ ಬೇಕು ಅಂತ ಅಂದಾಗ ನಾವು ಒಂದಿಷ್ಟು ಅಮ್ಮನ್ಗೆ ಅಂತ ಕೂಡ ಮಾಡಿರ್ತೀವಿ. ಸೊ ಇದು ಬ್ರೈಡಲ್ ಕಲೆಕ್ಷನ್ ಅಲ್ಲಿ ಬಂದು ನೀವು ಆ ತರಾನು ಹಾಕೋಬಹುದು, ಅಥವಾ ಮಾಮ್ ಡಾಟರ್ ಟ್ವಿನ್ನಿಂಗ್ ಮಾಡ್ತೀನಿ ಅಂತಂದ್ರೆ ಮಾಮ್ ಡಾಟರ್ ಟ್ವಿನ್ನಿಂಗ್ ಕೂಡ ಈ ತರ ಮಾಡ್ಕೋಬಹುದು. ಓಕೆ. ಸೊ ಇದ್ರ ಕಲರ್ ಆಪ್ಷನ್ ಬೇಕಾದ್ರೆ ಮಾಡ್ಕೊಡ್ತೀರಾ? ಯಾವ್ದು ಬೇಕೋ ನೀವು ಕೇಳಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಪ್ಯಾಟರ್ನ್ ಎಲ್ಲಾನು ಚೇಂಜ್ ಮಾಡ್ಕೋಬಹುದು. ನಮ್ದು ಏನಾದ್ರು ಒಂದು ಡಿಸೈನ್ ಇದು ಅದೇ ರೀತಿ ಮಾಡ್ಬೇಕಂದ್ರೂ ಕೂಡ ಮಾಡ್ಕೊಡ್ತೀರಾ? ಹೌದು. ಕಸ್ಟಮೈಸ್ ಆಫರ್? ಎನಿಥಿಂಗ್ ಕಸ್ಟಮೈಸ್ ಸ್ಟಿಚಿಂಗ್ ನಾನು ಮಾಡ್ಕೊಡ್ತೀನಿ. ಬಂದಾಗ ನಿಮ್ಗೆ ಈ ತರ ಇರುತ್ತೆ. ಓಕೆ ಮ್ಯಾಮ್. ಸೊ ಸುಮಾರು ಈಗ ನಿಮ್ಗೆ ಅದು ಒಂದೇ ಡ್ರೆಸ್ ಅಂತಲ್ಲ, ಸುಮಾರು ಡ್ರೆಸ್ಸಸ್ ಇದಾವೆ ನೋಡಿ. ಕ್ಯೂಟ್ ಆಗಿದೆ ಅಲ್ಲ, ತುಂಬಾ ಚೆನ್ನಾಗಿದೆ. ಈ ತರ ಇದೆ. ಸೂಪರ್. ಇದೆಲ್ಲ ಕಸ್ಟಮೈಸ್? ಇಲ್ಲ, ಕಸ್ಟಮೈಸ್ ರೆಡಿಮೇಡ್ ಎರಡು ಮಿಕ್ಸ್ ಇದೆ ಇದರಲ್ಲಿ. ನಿಮ್ ಪರ್ಚೇಸ್ ಗಾದ್ರು ತಗೊಳ್ಳಿ, ಆನ್ಯುವಲ್ ಡೇ ತಗೊಳ್ಳಿ, ಅಥವಾ ನಿಮ್ಗೆ ಯಾವ ತರ ರಿಕ್ವೈರ್ಮೆಂಟ್ ಇರುತ್ತೆ ನೀವು ತಗೊಂಡ್ರೆ. ಸೊ ಇಲ್ಲೆಲ್ಲಾನು ನಾನು ಮಾಡಿ ಹಾಕಿರ್ತೀನಿ. ಓಕೆ. ಸೊ ಇಲ್ಲಿ ಬಂದಾಗ ಸ್ಯಾಂಪಲ್ಸ್ ಕೂಡ ಇರುತ್ತೆ, ನೋಡ್ಕೋಬಹುದು. ಎಥ್ನಿಕ್ ಕಲೆಕ್ಷನ್ ಟೈಪ್ ಅಲ್ಲಿ ಬೇಕು, ಈ ಸಾರಿ ಕೊಟ್ರು ಕೂಡ ನೀವು ಸ್ಟಿಚ್ ಮಾಡ್ಕೊಡ್ತೀರಾ? ಇವಾಗ ನಿಮಗೆ ಸ್ಯಾರಿನಲ್ಲಿ ಮಾಡಿರೋದು ನಾನು. ಚೆನ್ನಾಗಿ ಬಂದಿದೆ ನೋಡಿ, ಸೂಪರ್ ಆಗಿ ಕಾಣಿಸುತ್ತೆ. ಸೊ ಎಲ್ಲಾ ತರ ಮಾಡ್ತೀವಿ ಮ್ಯಾಮ್, ಅದೇ ರೆಡಿನೂ ಆಗ್ಲಿ ಅಥವಾ ಪರ್ಸನಲ್ ಕಸ್ಟಮೈಸ್ಡ್ ಆಗ್ಲಿ. ಈ ತರ ಕಲಿಬೇಕು ಅಂತಾರಲ್ಲ. ಹೌದು. ಸೊ ಕಾಲೇಜ್ ಇರೋದ್ರಿಂದ ಕಲ್ಸಿರೋದು ನನ್ನ ಮಕ್ಕಳೇ ಮಾಡೋದು, ಸ್ಟೂಡೆಂಟ್ಸ್ ಮಾಡಿರೋದು ಇದೆಲ್ಲ. ಸ್ಟೂಡೆಂಟ್ಸ್ ಮಾಡಿರೋದೇ ಇದೆ ನೋಡಿ. ಇದೆಲ್ಲ ಬಂದು ಸ್ಟೂಡೆಂಟ್ಸ್ ಹ್ಯಾಂಡ್ ವರ್ಕ್ ಮಾಡಿರೋದು, ಥ್ರೆಡ್ ವರ್ಕ್. ಓಕೆ. ಮತ್ತೆ ಇದು ಥ್ರೆಡ್ ವರ್ಕ್, ಇದೆಲ್ಲ ಸ್ಯಾರೀಸ್ ಎಲ್ಲ ಸೇಲ್ಗಿದೆ. ಬಟ್ ವರ್ಕ್ ಎಲ್ಲ ಬಂದು ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಅವ್ರ ಕ್ರಿಯೇಟಿವಿಟಿ ಮಾಡಿರ್ತಾರೆ. ಚೆನ್ನಾಗಿ ಮಾಡಿದ್ದಾರೆ ಮ್ಯಾಮ್. ಇದನ್ನು ಕೂಡ ಹೇಳ್ಕೊಡ್ತೀವಿ. ಹೌದು, ಇದು ಕ್ಲಾಸಸ್ ಕೂಡ ನಿಮ್ಗೆ ಜಯನಗರ್ 7 ಬ್ಲಾಕ್ ಬಂದ್ರೆ ಕ್ಲಾಸಸ್ ಹೇಳ್ಕೊಡ್ತೀವಿ. ಪರ್ಚೇಸ್ ಮಾಡ್ತೀನಿ ಅಂದ್ರೆ ಇಲ್ಲಿ ಮಾಡ್ಬೋದು. ಬಟ್ ಏನಂದ್ರೆ ಕಲ್ತ ಮೇಲೆ ಸುಮಾರು ಜನಕ್ಕೆ ಇರುತ್ತೆ ನಂಗೆ ಜಾಬ್ ಸಿಗುತ್ತಾ ಇದು ಅಂತ. ಸೊ ನಾವು ಅದು ಹೇಳ್ಕೊಟ್ಮೇಲೆ ಅದೇ ತರ ಟ್ರೈನ್ ಮಾಡ್ತೀವಿ ವರ್ಕ್ ಫೀಲ್ಡ್ ಅಲ್ಲಿ ಮಾಡಿ ಕೊಡ್ತೀರಾ. ಬಟ್ ಎಸ್, ದಿಸ್ ಇಸ್ ಫಾರ್ ಸೇಲ್. ಇದು ಪ್ಯಾಚ್ ವರ್ಕ್ ತರ. ಓಕೆ. ಹ್ಯಾಂಡ್ ಪೇಂಟ್ ಸ್ಯಾರೀಸ್ ಮಾಡ್ತೀವಿ. ಈ ಸ್ಯಾರೀಸ್ ಇದೆ ಇವಾಗ, ಇದೆಲ್ಲ ಬಂದು ನಾವು ಕಸ್ಟಮೈಸ್ಡ್ ಫ್ಯಾಬ್ರಿಕ್ ಇರುತ್ತೆ. ಇಲ್ಲಿ ಬಂದು ಪ್ಯಾಚ್ ವರ್ಕ್ ಸ್ಯಾರಿ ನೋಡಿ, ಇದು ಇಳ್ಕಲ್ ಸ್ಯಾರಿ. ಇಳ್ಕಲ್ ಸ್ಯಾರಿನ ಏನ್ ಮಾಡಿದೀವಿ ಅಂದ್ರೆ ಕಾಂಬಿನೇಷನ್ ತಗೊಂಡು ಬಾರ್ಡರ್ ಮಾತ್ರ ಇಳ್ಕಲ್ ಚೆನ್ನಾಗಿದೆ ಮ್ಯಾಮ್. ಸೊ ಇದನ್ನ ಪ್ಯಾಚ್ ವರ್ಕ್ ಸ್ಟೈಲ್ ಅಲ್ಲಿ ತಗೊಂಡು ಮಾಡಿದೀನಿ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಸಾರಿ ಇಳ್ಕಲ್ ಸಾರಿ ಉಟ್ಟಾಗೂ ಆಗ್ಬೇಕು, ಫ್ಯಾನ್ಸಿ ಸಾರಿ ಉಟ್ಟಾಗೂ ಆಗ್ಬೇಕು, ಒಂಥರ ಡಿಫ್ರೆಂಟ್ ಕಾಂಬಿನೇಷನ್. ಆಮೇಲೆ ತುಂಬಾ ಚೆನ್ನಾಗಿದೆ. ಸ್ಯಾರೀಸ್ ಮಾಡಿಸ್ತೀವಿ. ಸೊ ಇದು ಕೂಡ ಮಕ್ಕಳು ಕಲ್ತ ಮೇಲೆ ಅದು ಪೇಂಟಿಂಗ್ ಮಾಡಿರ್ತಾರೆ ಫುಲ್. ಓಕೆ. ಸೊ ಎಲ್ಲಾನು ಯೂನಿಕ್ ಆಗಿ ಕಸ್ಟಮೈಸ್ಡ್ ಫ್ಯಾಬ್ರಿಕ್ಸ್ ನ ನಾವು ಇಡ್ತೀವಿ. ಓಕೆ. ಇದೇ ರೀತಿ ಸಾರೀಸ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ ನೋಡಿ. ವೆರಿ ನೈಸ್. ಇದೆಲ್ಲ ಸೇಲ್ ಕೂಡ ಇದೆ. ಪರ್ಚೇಸ್ ಮಾಡ್ಬಿಟ್ಟು ಮಕ್ಕಳಿಗೆ ಮೋಟಿವೇಟ್ ಮಾಡ್ಲಿ ನನ್ನ ಸ್ಟೂಡೆಂಟ್ಸ್. ಶೋರ್. ತಗೊಂಡಾಗ ಸ್ಟೂಡೆಂಟ್ಸ್ ಓಕೆ ನಾನು ಮಾಡಿದ್ದು ಎಫರ್ಟ್ ಮಾಡಿದ್ದು ಕಲ್ತಿದ್ದು ಯೂಸ್ ಆಯ್ತು. ಇಲ್ಲ, ಕಲೆಗಂತೂ ಬೆಲೆ ಕಟ್ಟಕ್ ಆಗಲ್ಲ, ಬಟ್ ಒಂದು ಒಳ್ಳೆ ಬೆಲೆಲೇನೆ ನೀವು ಕೊಡ್ತೀರಾ ಅನ್ಕೊಂಡಿದೀವಿ. ಓಕೆ ಮ್ಯಾಮ್. ಇದೆಲ್ಲ ಪ್ರೈಸಸ್ ಕಮ್ಮಿನೇ ಇರುತ್ತೆ. ಓಕೆ. ಎಷ್ಟಿರುತ್ತೆ ಮ್ಯಾಮ್ ಇದೆಲ್ಲ? ಸ್ಯಾರೀಸ್ ಎಲ್ಲ ಸ್ಟಾರ್ಟ್ ಆಗೋದು ನಿಮಗೆ 3000 ಇಂದ ಇರುತ್ತೆ. 3000 ಇಂದ ಇರುತ್ತೆ. 4, 5 ಡಿಪೆಂಡ್ಸ್. ಓಕೆ. ಏನಂದ್ರೆ ಇದಕ್ಕೆ ಎಫರ್ಟ್ ಬಂದು ಹ್ಯಾಂಡ್ ವರ್ಕ್ ಇರೋದ್ರಿಂದ ಒಂದು ಟೈಮ್ ಟೇಕಿಂಗ್ ಮಕ್ಕಳದ್ದು ಇರುತ್ತೆ. ಹೌದು, ಮೇನ್ ಎಫರ್ಟ್ ತುಂಬಾ ಇರುತ್ತೆ, ಇದಕ್ಕೆ ಟೈಮ್ ತಗೊಳುತ್ತೆ ಮಾಡೋದಕ್ಕೆ. ಸೊ ನಿಮ್ಗೆ ಇದು 1000 ರೂಪಾಯಿಂದಾನು ಮಾಡ್ಕೋಬಹುದು ಯಾವ್ದು ಬೇಕೋ. ಬಟ್ ಈ ಸ್ಯಾರೀಸ್ಗೆ ತುಂಬಾ ಟೈಮ್ ತಗೊಂಡಿರೋ ಕೆಲಸ ಇದು. ಓಕೆ. ಸೊ ಇದೆಲ್ಲ ಮೇಂಟೈನ್ ಹೇಗೆ ಮಾಡೋದು ಮ್ಯಾಮ್? ನಾರ್ಮಲ್ ಡ್ರೈ ಕ್ಲೀನ್ ವಾಶು ಸೇಫ್. ಐರನ್ ಜಾಸ್ತಿ ಹಚ್ಚೋದು ಬೇಡ, ಡ್ರೈ ವಾಶ್ ಮಾಡ್ಬೇಕಲ್ವಾ? ಓಕೆ, ಸೂಪರ್. ಸೊ ಇದರಲ್ಲಿ ಆರ್ಗೆನ್ಸಾ ಮೆಟೀರಿಯಲ್ ಕೂಡ ಇರುತ್ತೆ ನೋಡಿ, ಟಸ್ಸಾರ್ ಟೈಪ್ ಅಲ್ಲಿ ಬರುತ್ತೆ. ಎಲ್ಲ ತರ ಸ್ಯಾರೀಸ್ ಬರುತ್ತೆ. ತುಂಬಾ ವೆರೈಟೀಸ್ ಇದೆ. ಸೊ ಯಾರಿಗಾದ್ರೆ ನಾವು ಮಕ್ಕಳಿಗೆ ಕ್ಲಾಸ್ ಹೇಳ್ಕೊಡ್ಬೇಕಾದ್ರೆ ತೋರಿಸ್ತೀವಿ ಯಾವ ಫ್ಯಾಬ್ರಿಕ್ ಅಲ್ಲಿ ಏನ್ ಪೇಂಟ್ ಮಾಡಿದೆ ಹೆಂಗ್ ಕಾಣಿಸುತ್ತೆ ಅನ್ನೋದು ಆ ನಾಲೆಜ್, ಮತ್ತೆ ಎಂಬ್ರಾಯ್ಡರಿ ಮಾಡಿದಾಗ ಹ್ಯಾಂಗ್ ಕಾಣುತ್ತೆ ಅನ್ನೋದು ಆ ನಾಲೆಜ್. ಓಕೆ. ಸೊ ಕ್ಲಾಸ್ ಬೇಕಾದ್ರೆ ತಗೋಬಹುದು, ಇವ್ರ ಹತ್ರ ರೆಡಿ ಇರೋದು ಖರೀದಿ ಕೂಡ ಮಾಡಬಹುದು, ಮತ್ತೆ ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀರಾ. ಸೊ ಇಲ್ಲೂ ಕಲೆಕ್ಷನ್ಸ್ ಕೂಡ ಇದೆ. ಓಕೆ.
ಇದು ಕೂಡ ಎಲ್ಲಾನು ರೆಡಿ ಕಲೆಕ್ಷನ್ಸ್ ನಿಮ್ಗೆಲ್ಲ ತುಂಬಾ ಕಮ್ಮಿ 300-400 ರೂಪಾಯಿ 500 ರೂಪಾಯಲ್ಲೇ ಇದೆಲ್ಲ ನಿಮ್ಗೆ 300 400 500 ಜಸ್ಟ್ ಟೇಕ್ ಔಟ್ ಪ್ರೈಸ್. ವೆರಿ ನೈಸ್. ಸೊ ಈ ಡ್ರೆಸ್ಸಸ್ ನ ತುಂಬಾ ಸ್ಟ್ರೈನ್ ಮಾಡ್ಕೊಂಡು ಎಲ್ಲೋ ಹೋಗಿ ನಿಂತು ತಗೊಳ್ಳೋ ಬದ್ಲಿ ಆರಾಮಾಗಿ ಬಂದು ನೋಡಿ ತಗೋಬಹುದು, ಪರ್ಚೇಸ್ ಮಾಡ್ಕೋಬಹುದು. ಇರೋದು ನಮ್ದು ಮೇನ್ ಸೋರ್ಸ್ ಬಂದು ವೆಡ್ಡಿಂಗ್ ಕಲೆಕ್ಷನ್ಸ್. ಓಕೆ. ಸೊ ವಿ ಆರ್ ಪರ್ಟಿಕ್ಯುಲರ್ಲಿ ನೋನ್ ಫಾರ್ ಪುಟ್ ಅಪ್ ಇನ್ ಪದ್ಮನಾಭ ನಗರ್ ವೆಡ್ಡಿಂಗ್ ಕಲೆಕ್ಷನ್ಸ್ ಗೆ. ಯಾವ್ದೇ ಮದುವೆ ಥೀಮ್ ಇದೆಲ್ಲ ಬಂದ್ರೆ ಲೆಹೆಂಗಾ ಪೇರಿಂಗ್ ಎಲ್ಲ ಮಾಡ್ತೀವಿ. ಮೆನ್ ವುಮೆನ್ ಎರಡು ರೀತಿ ವೆಡ್ಡಿಂಗ್ ಕಲೆಕ್ಷನ್ ಕೂಡ ಕಲೆಕ್ಷನ್ ಇರುತ್ತೆ. ಅವ್ರ ಮೆಹಂದಿ ಆಗ್ಲಿ, ಹಲ್ದಿ ಆಗ್ಲಿ, ಎಂಗೇಜ್ಮೆಂಟ್, ಹ್ಯಾಂಡ್ ವರ್ಕ್ ಬ್ಲೌಸಸ್ ಆಗ್ಲಿ. ಓಕೆ. ಸೊ ನೀವು ಯಾವುದೇ ಥೀಮ್ ಹೇಳಿದ್ರು ಕೂಡ ಅದಕ್ಕೆ ಮಾಡ್ಕೊಡ್ತೀರಾ? ಓಕೆ. ಹುಡುಗ ಹುಡುಗಿ ಪೇರಿಂಗ್ ಮತ್ತೆ ಪ್ರೀ ವೆಡ್ಡಿಂಗ್ ಶೂಟ್ ಗೌನ್ಸ್ ಬೇಕಂತಂದ್ರೆ ಅದನ್ನ ಮಾಡ್ತೀವಿ. ಪ್ರೀ ವೆಡ್ಡಿಂಗ್ ಶೂಟ್ ಗೌನ್ ಕೂಡ ಮಾಡ್ಕೊಡ್ತೀರಾ? ಬ್ಲೇಸರ್ಸ್ ಮಾಡ್ತೀವಿ. ಓಕೆ. ಸೊ ಬ್ಲೇಸರ್ಸ್ ಕೂಡ ರೆಡಿ ಇದೆ. ಬ್ಲೇಸರ್ಸ್ ಎಲ್ಲ ನೋಡಬಹುದು. ಸೊ ಬ್ಲೇಸರ್ ಅಲ್ಲಿ ಏನದ ವೆಲ್ವೆಟ್ ಫ್ಯಾಬ್ರಿಕ್ ಅಲ್ಲಿ ಬ್ಲೇಸರ್ ಇದೆ, ಮತ್ತೆ ಈ ಫ್ಯಾಬ್ರಿಕ್ ಅಲ್ಲಿ ಕೂಡ ಇರುತ್ತೆ. ಸೊ ಇದರಲ್ಲಿ ಕೂಡ ನಿಮ್ಗೆ ಕಾಸ್ಟ್ಲಿನೂ ಇರುತ್ತೆ, ಕಮ್ಮಿನೂ ಇರುತ್ತೆ. ಇವಾಗ ನೀವು ಕಸ್ಟಮೈಸ್ ಒಂದೊಂದು ಹೋದ್ರೆ ಇದು ನಿಮ್ಗೆ ಇವಾಗ ನೀಟಾಗಿ ಚೆನ್ನಾಗಿರೋದು ಕಸ್ಟಮೈಸ್ ಬೇಕು ಅಂದ್ರೆ ವೆಲ್ವೆಟ್ ಕಲೆಕ್ಷನ್ಸ್ ಅಲ್ಲೆಲ್ಲ ಇರುತ್ತೆ. ಇದು ನಿಮ್ಗೆ ಏನಿಲ್ಲ ಅಂದ್ರೆ 2000 ವರೆಗೆ ರೇಂಜ್ ಅಲ್ಲಿ ನಮ್ಮಲ್ಲಿ ಸಿಗುತ್ತೆ. ಮತ್ತೆ ಇದನ್ನೇ ನೀವು ಹೋಲ್ಸೇಲ್ ಅಲ್ಲಿ ಯೂನಿಫಾರ್ಮ್ ಅಂತ ಹೇಳಿ ಹೊಲಿಸ್ತೀನಿ ಅಂದ್ರೆ ನಮ್ಮಲ್ಲಿ ಈ ತರ ಜಾಕೆಟ್ಸ್ ಇದಾವೆ. ಇದು ನಿಮ್ಗೆ 700-800 ಒಳಗೆ ಕಾಸ್ಟ್ ಬೀಳುತ್ತೆ, ಇನ್ನೂ ಕಮ್ಮಿನೂ ಬೀಳುತ್ತೆ. ಮತ್ತೆ ಇದರಲ್ಲಿ ಡಿಫ್ರೆನ್ಸ್ ಏನು ಅಂದ್ರೆ ಯೂನಿಫಾರ್ಮ್ ಅಂತ ಹಾಕೊಳ್ಳೋರಿಗೆ ರಿವರ್ಸಬಲ್ ಅಂತ ಮಾಡಿರ್ತೀವಿ. ಈ ತರ ನಾವು ಹಾಕೋಬಹುದು. ಚೆನ್ನಾಗಿದೆ ಅಲ್ವಾ? ಸೂಪರ್. ಇಲ್ಲ ಅಂದ್ರೆ ಈ ತರ ಅದನ್ನು ನೀವು ಹಾಕೋಬಹುದು. ಎರಡು ಸರಿ. ಸೊ ಎರಡು ಕಡೆಯೂ ಕೂಡ ಫಿನಿಶಿಂಗ್ ಪರ್ಫೆಕ್ಟ್. ಮೋರ್ ದ ಕ್ವಾಂಟಿಟಿ ಜಾಸ್ತಿ ಆದಂಗೆ ಕಾಸ್ಟ್ ನಿಮಗೆ ಕಮ್ಮಿ ಆಗುತ್ತೆ. ಓಕೆ. ಸೊ ಯಾವ್ದಾದ್ರು ಶೋರೂಮ್ ಅವರು ನಿಮ್ಗೆ ಏನಾದ್ರೂ ಯೂನಿಫಾರ್ಮ್ ಬೇಕಾದ್ರೂ ಕೂಡ ಇವ್ರ ಹತ್ರ ಆರ್ಡರ್ ಕೊಡ್ಬೋದು. ನೋಡಿ ಇವಾಗ ಇದು ಬಂದು ಕಸ್ಟಮರ್ ಆರ್ಡರ್, ಇದು ಕಾಸ್ಟಿಂಗ್ ಬೇರೆ ಇರುತ್ತೆ. ಓಕೆ ಮ್ಯಾಮ್. ಫ್ಯಾಬ್ರಿಕ್ ಮೇಲೆ ಇದು ಬಂದು ಯೂನಿಫಾರ್ಮ್ ಅಂತ ಬಂದಾಗ ಇದೆಲ್ಲ ಹಾಸ್ಪಿಟಲ್ ಮಾಡ್ತೀವಿ. ಹೌದು. ಸೊ ಅವ್ರೇನಂದ್ರೆ ಯಾವ ಸೈಡ್ ಆದ್ರೂ ಹಾಕೋಬಹುದು. ಇದಕ್ಕೂ ಪಾಕೆಟ್ ಬಂದಿದೆ, ಈ ಸೈಡ್ ಪಾಕೆಟ್ ಬಂದಿದೆ. ಸೊ ನಿಮಗೆ ಇದೆಲ್ಲ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಮಾಡಿ ಕೊಡ್ತೀವಿ. ಈವನ್ ಬಟನ್ಸ್ ಕೂಡ ಎರಡು ಕಡೆ ಕೊಟ್ಟಿದ್ದಾರೆ. ಬಟನ್ಸ್ ಎರಡು ಕಡೆ ಇದೆ. ಓಕೆ. ಪಾಕೆಟ್ಸ್ ಇರುತ್ತೆ ಎರಡು ಕಡೆ, ನಿಮಗೆ ಎಲ್ಲಿ ಸ್ಟಿಚಿಂಗ್ ಕಾಣೋದಿಲ್ಲ. ಸೂಪರ್ ಮ್ಯಾಮ್. ಸೊ ಸುಮಾರು ಹಾಸ್ಪಿಟಲ್ಗೆ, ಸ್ಕೂಲ್ಸ್ಗೆ, ಕಾರ್ಪೊರೇಟ್ ಇವೆಂಟ್ಸ್ಗೆ ಎಲ್ಲ ಮಾಡಿದ್ದೀವಿ. ಆನ್ಯುವಲ್ ಡೇ ಯೂನಿಫಾರ್ಮ್ ಆಯ್ತು, ಕಸ್ಟಮೈಸ್ಡ್ ವೆಡ್ಡಿಂಗ್, ಅದಲ್ಲದೆ ನಮ್ದು ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ತುಂಬಾ ಎಕ್ಸ್ಪರ್ಟೈಸ್ ಇದ್ದೀವಿ. ಸ್ಕೂಲ್ ಯೂನಿಫಾರ್ಮ್ ಫ್ಯಾಕ್ಟರಿ ಬಂದು ನಮ್ದು JP ನಗರಲ್ಲಿ ಬರುತ್ತೆ. ಕೆಲವೊಂದು ಕಲೆಕ್ಷನ್ಸ್ ನೋಡಬಹುದು ಅಂದ್ರೆ ನಾವು ಸುಮಾರು ಸ್ಕೂಲ್ಸ್ ಗೆ ಮಾಡ್ತಾ ಇದ್ದೀವಿ. ಸ್ಕೂಲ್ ಯೂನಿಫಾರ್ಮ್ ಕೂಡ ನೀವು ಮಾಡ್ತೀರಾ? ವೆರಿ ನೈಸ್. ಓಕೆ. ಇದು ಬಂದು ಸ್ಕೂಲ್ NPS ಸ್ಕೂಲಿಗೆ ಮಾಡ್ತಾ ಇದ್ದೀವಿ. ಓಕೆ. ಕೆಲವೊಂದು ಆರ್ಡರ್ಸ್ ಬೇಕು ಅಂದ್ರೆ ನನ್ನ ಕಡೆ ಇಲ್ಲೇ ಮೀಕುಲಿ ಪ್ಲೇಸ್ ಮಾಡಿದನು ಹೊಲ್ದು ಕೊಡ್ತೀನಿ. ಇಲ್ಲ ನಮ್ JP ನಗರ್ ಕ್ಯಾಂಪಸ್ ಅಲ್ಲಿ ಬಂದ್ಬಿಟ್ರೆ ನಮ್ದು ಶಾಪ್ ಅಲ್ಲಿದೆ. ಹಿತೇಶ್ ಕ್ರಿಯೇಷನ್ಸ್ ಅಂತ ಬರುತ್ತೆ. ಓಕೆ. ಇದು ಕಂಪ್ಲೀಟ್ ಯೂನಿಫಾರ್ಮ್, ಎಲ್ಲ ಯೂನಿಫಾರ್ಮ್ ಇದೆ. ಓಕೆ. ಹಿತೇಶ್ ಕ್ರಿಯೇಷನ್ ಅಂತ ಹೇಳಿ ಕಂಪ್ಲೀಟ್ ಆಗಿ JP ನಗರ್ ಅಲ್ಲಿ ಬರುತ್ತೆ. ಯೂನಿಫಾರ್ಮ್ ಗೆ ಕಂಪನಿ ಹೆಸರು ಬೇರೆ ಇದೆ. ಓಕೆ ಮ್ಯಾಮ್. ಸೊ ಆ ತರ ಅಡ್ರೆಸ್ ಅಲ್ಲಿ ನಾನು ಕೇಳಿದ್ರು ಹೇಳ್ತೀನಿ. ಸೊ JP ನಗರ್ ನಮ್ಗೆ ಬಂದ್ರೆ ನಮ್ದು ಈ ಕ್ಯಾಂಪಸ್ ಅಲ್ಲಿ ಕೂಡ ನೀವು ನೋಡ್ಕೋಬಹುದು. ಓಕೆ. ಸೊ ಸ್ಕೂಲ್ ಯೂನಿಫಾರ್ಮ್ ಕೂಡ ಸಿಗುತ್ತೆ, ಆನ್ಯುವಲ್ ಡೇ ಸಿಗುತ್ತೆ, ಕಸ್ಟಮೈಸ್ ಎಲ್ಲಾ ರೀತಿ ಮಾಡ್ಕೊಡ್ತೀರಾ. ಟೋಟಲ್ ಸ್ಟಿಚಿಂಗ್ ಅಲ್ಲಿ ನೀವು ಕಿಂಗ್ ಅಂತೇಳಿ. ಓಕೆ. ಥ್ಯಾಂಕ್ ಯು ಮ್ಯಾಮ್. ಇವತ್ತು ನಿಮ್ಮ ಯುನೀಕ್ ಆಗಿರುವಂಥ ಕಲೆಕ್ಷನ್ ಎಲ್ಲ ಕೊಟ್ಟಿದ್ದೀರಾ, ಹಾಗೆ ಸಾರೀಸ್ ಎಲ್ಲ ತೋರಿಸಿದ್ದೀರಾ. ಆ್ಯಂಡ್ ಆನ್ಯುವಲ್ ಡೇಗಂತೂ ತುಂಬಾ ಯೂಸ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ಯುವರ್ ಕಲೆಕ್ಷನ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್.